ಇದು ತೀರಾ ಗಟ್ಟಿನೂ ಅಲ್ಲ, ತೀರಾ ಮೆದುನೂ ಅಲ್ಲ, ಆ ಒಂದು ಹದ. ಈ ತರ ಒಂದು ಹದಕ್ಕೆ ಸರ್ ಇದೆಲ್ಲ ಫುಲ್ಲು ಬ್ರೌನಿಶ್ ಆಗಬೇಕು ಒಂದು ಸೈಡು, ಸ್ವಲ್ಪ ಬ್ರೌನಿಶ್ ಆಗ್ಬೇಕು ಒಂದ್ ಸೈಡು. ಅಲ್ಲಿವರೆಗೆ ಅದನ್ನ ರೋಸ್ಟ್ ಮಾಡ್ಕೊಂಡು ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸರ್ವ್ ಮಾಡ್ಕೊಂಡ್ಬಿಡೋಣ ಸರ್. ಸೂಪರ್. ಇದು ಹೊರಗಡೆ ಎಂತ ಮಳೆ ಬರ್ತಾ ಇದೆ. ಹೌದು. ನಮಗೆ ಮಳೆಗಾಲಕ್ಕೆ ಅನುಗುಣವಾದ ಒಂದು ಅಕ್ಕಿ ರೊಟ್ಟಿ ಮನೆಯಲ್ಲಿ ಮಾಡ್ಕೊಂಡ್ರೆ ಅದ್ಭುತ. ಅದ್ಭುತವಾಗಿ ಒಂದು ಮೂಡ್ ಕ್ರಿಯೇಟ್ ಆಗ್ತದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಗಾಯತ್ರಿ ಟಿಫನ್ ರೂಮ್, ಕೃಷ್ಣ ಹುಡುಪ ಅವರು. ಮತ್ತೆ ನೀವೇ ಕೇಳಿದ್ದು ಈರುಳ್ಳಿ ಬೆಳ್ಳುಳ್ಳಿ ಅದ್ಭುತವಾಗಿ ತೋರಿಸ್ತಾರೆ, ಇನ್ನೂ ತೋರಿಸಿ ಅಂತ. ಇವತ್ತು ಹಿತಕ್ ಬೇಳೆ ಅಕ್ಕಿ ರೊಟ್ಟಿ, ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ, ಕೃಷ್ಣ ಹುಡುಪ ಅವ್ರ ಕೈ ರುಚಿ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಿ ಟಿಫನ್ ರೂಮ್. ಧನ್ಯವಾದ ಸರ್. ವೀಕ್ಷಕರು, ನಿಮ್ಮ ವೀಕ್ಷಕರು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ ಬೇಕು ಅಂತ ಕೇಳಿದ ತಕ್ಷಣ ಇನ್ನೊಂದು ಬತ್ತಾಳಿಕೆಯಿಂದ ಬರ್ತಾ ಇದೆ. ಹೌದು, ಹಿತಕ್ ಬೇಳೆ ಅಥವಾ ಅವರೇ ಕಾಯಿ ಏನ್ ಸಿಗುತ್ತಲ್ಲ ಅದರ ಸಿಪ್ಪೆನ ತೆಗೆದು ಅದರಲ್ಲಿ ಮಾಡುವಂತ ಒಂದು ರೆಸಿಪಿ ಅಕ್ಕಿ ರೊಟ್ಟಿ. ಸುಮಾರು ಜನ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋ ರೆಸಿಪಿನ ಕೇಳಿದ್ರೆ, ಹೌದು, ಹಾಗಾಗಿ ಈ ಒಂದು ರೆಸಿಪಿ, ಇದಕ್ಕೆ ಈರುಳ್ಳಿ ಕೂಡ ಹಾಕ್ಬೋದು, ಆಪ್ಷನಲ್. ಆದ್ರೆ ನಾವು ಈ ಒಂದು ರೆಸಿಪಿಲಿ ಈರುಳ್ಳಿನ ಹಾಕ್ತಾ ಇಲ್ಲ. ಅಕ್ಕಿ ರೊಟ್ಟಿ ಕೃಷ್ಣ ಹುಡುಪ ಅವ್ರ ಕೈ ರುಚಿ ನೋಡೋಣ ಸರ್. ಸೊ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಯಾಕೆ ಅಂದ್ರೆ, ಈ ಒಂದು ಅಕ್ಕಿ ರೊಟ್ಟಿ ಜೊತೆಗೆ ಅದಕ್ಕೆ ತುಂಬಾ ಸೂಟಬಲ್ ಆಗೋ ಈಸಿ ಚಟ್ನಿ, ವೈಟ್ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ಪೆಷಲ್ ರೆಸಿಪಿ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ, ಅಕ್ಕಿ ಹಿಟ್ಟು 1 kg ಅಕ್ಕಿ ಹಿಟ್ಟು, ಆಮೇಲೆ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಸಬ್ಬಸಿಗೆ ಸೊಪ್ಪು, ಹಸಿಮೆಣಸು, ಅವರೇ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಓಕೆ. ಆಮೇಲೆ ಈ ಸತಿ ಬಿಸಿ ನೀರನ್ನ ಹಾಕೊಂಡು ನಾವು ಕಲ್ಸ್ಕೊಂತ ಇದೀವಿ. ಶುರು ಮಾಡೋಣ. ಈಗ ಮೊದಲನೇದಾಗಿ ಬಾಣ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ, ಒಂಚೂರು ಎಣ್ಣೆ ಮೊದಲೇ ಹಾಕೋಬೇಕಾಗುತ್ತೆ. ಮತ್ತೆ ಬೇಳೆ ಕೆಲವರು ಮುಂಚೆನೆ ಬೇಯಿಸ್ಕೊಂತಾರೆ ಒಂದ್ ಸ್ವಲ್ಪ. ಇದಕ್ಕೆ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಕೆಲವರು ಅಕ್ಕಿ ಹಿಟ್ಟು ಹಾಕೊಂಡು ಆಮೇಲೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಹಾಕೊಂತಾರೆ. ಎಲ್ಲ ಒಂದೊಂದು ಕಪ್ಪು. ಒಂದ್ 4-5 ಹಸಿಮೆಣಸು ಇದೆ. ಹಸಿಮೆಣಸು ಖಾರ ಜಾಸ್ತಿ ಬೇಕಾದವರು ಜಾಸ್ತಿನೇ ಉಪಯೋಗಿಸ್ಕೋಬಹುದು. ಹಿತಕ್ ಬೇಳೆ ಇದು ಒಂದು 100 ರಿಂದ 150 ಗ್ರಾಮ್ ಅದು ಹಿತಕ್ ಬೇಳೆ ಇದೆ ಇದರಲ್ಲಿ. ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಹಸಿಮೆಣಸು ಅದರ ಖಾರನ ಬಿಟ್ಕೋಬೇಕು. ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇವಾಗಲೇ ಹಾಕೊಂಡ್ಬಿಡೋಣ. ಇದಿಷ್ಟನ್ನ ಒಂದ್ಸತಿ ಮಿಕ್ಸ್ ಮಾಡ್ಬೋಣ. ಇಲ್ಲಿ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಅಕ್ಕಿ ಹಿಟ್ಟು ಬಿಟ್ಟು ಬೇರೆ ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಬೀಳುತ್ತೋ ಅದನ್ನ ಮುಂಚೆನೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿಯಲ್ಲಿ ಅದರ ಫ್ಲೇವರ್ ಇನ್ನಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಈ ಹಿತಕ್ ಬೇಳೆ ಅಥವಾ ಅವರೇ ಕಾಳು ಏನಿದೆ ಅದರಲ್ಲೂ ಕೂಡ ಆ ಒಂದು ಫ್ಲೇವರು ಮತ್ತೆ ಖಾರ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬಿಸಿ ನೀರು, ಇದಕ್ಕೆ ಸ್ವಲ್ಪನೇ ಬಿಸಿ ನೀರನ್ನ ಸೇರಿಸ್ಕೊಂಡು ಹೋಗ್ಬೇಕು, ಒಂದೇ ಸತಿ ಹಾಕೋಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್, ಚೂರ್ಚೂರೆ. ಇದು ತೀರಾ ಗಟ್ಟಿನೂ ಅಲ್ಲ, ತೀರಾ ಮೆದುನೂ ಅಲ್ಲ, ಆ ಒಂದು ಹದ. ಅಂದ್ರೆ ಚಪಾತಿ ಹಿಟ್ಟು ಯಾವ ಹದದಲ್ಲಿ ಇರುತ್ತೋ ಅದೇ ಹದಕ್ಕೆ ತಗೊಂಡ್ಬರ್ಬೇಕು ಇದನ್ನ. ಹೀಗೆ ಇವಾಗ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಹಂತವಾಗಿ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೋಬೇಕು. ಬಿಸಿನೀರನ್ನ ಹಾಕೊಂಡು ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಇನ್ನಷ್ಟು ಸಾಫ್ಟ್ ಆಗಿ ಬರುತ್ತೆ ಅಕ್ಕಿ ರೊಟ್ಟಿ.
ಈಗ ಅಕ್ಕಿ ರೊಟ್ಟಿ ಹಿಟ್ಟು ಒಂದು ಹದಕ್ಕೆ ಬಂದಿದೆ, ನೀವು ನೋಡ್ತಿರ್ಬೋದು. ಇದಿಷ್ಟು ಗಟ್ಟಿ ಇರ್ಬೇಕು, ಇದು ಹಿಂಗೆ ಇರಬೇಕು. ಹೌದು ನೋಡಿ, ಇಷ್ಟು ಗಟ್ಟಿ ಇರ್ಬೇಕು. ಹಿಂಗೆ ಉಂಡೆ ಕಟ್ಟೋ ಒಂದು ಹದಕ್ಕೆ ಇರಬೇಕು. ಈ ತರ ಒಂದು ಹದಕ್ಕೆ. ಈಗ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ, ಇದನ್ನ ಉಂಡೆ ಕಟ್ಟಕ್ ಶುರು ಮಾಡೋಣ. ಎಸ್ ಸರ್. ಒಂದು ಕೈ ಮುಷ್ಟಿ ಕಂಪ್ಲೀಟ್ ತಗೋಬೇಕಾದ್ರೆ ಸರ್? ಹೌದು, ಕಂಪ್ಲೀಟ್ ತಗೊಂಡು ಈ ತರ ಉಂಡೆ ಕಟ್ಟಿ ಆಮೇಲೆ ತಟ್ಕೊಳ್ಳೋದು. ಈ ತರ ಒಂದು ಶೀಟು ಅಥವಾ ಬಾಳೆ ಎಲೆ, ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಆಮೇಲೆ ತಟ್ಕೊಬೇಕು. ಈಗ ಅಕ್ಕಿ ರೊಟ್ಟಿಯ ಹಿಟ್ಟು ಈ ಹದಕ್ಕೆ ಬಂದಿದೆ. ಸರ್ ಅದ್ಭುತ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಹೌದು, ಮಾಡ್ಕೊಂಡು ಸರ್ ಇದೆಲ್ಲ ಫುಲ್ಲು ಬ್ರೌನಿಶ್ ಆಗಬೇಕು. ಒಂದು ಸೈಡು ಸ್ವಲ್ಪ ಬ್ರೌನಿಶ್ ಆಗ್ಬೇಕು ಒಂದ್ ಸೈಡು, ಅಲ್ಲಿವರೆಗೆ ಅದನ್ನ ರೋಸ್ಟ್ ಮಾಡ್ಕೊಂಡು. ಓ ಸೂಪರ್. ಇದು ಮೆತ್ತಗೆ ಈ ರೀತಿ ಮಗ್ಚಾಕೊಂಡು ಗೋಲ್ಡನ್ ಬ್ರೌನ್ ಆಗೋಲ್ವರೆಗೆ ಅದನ್ನ ಹೀಗೆ ಫ್ರೈ ಮಾಡ್ಕೋಬೇಕು. ಒಂದು ಹದಕ್ಕೆ ಬರ್ತಾ ಇದೆ ಸರ್. ಹೌದು, ನೀವು ಹೇಳ್ದಂಗೆ ಆ ಬ್ರೌನಿಶ್ ಆಗಿ ಅಷ್ಟು ಬಂದ್ರೆ ಸಾಕಲ್ಲ? ಇಷ್ಟು ಬಂದ್ರೆ ಸಾಕಾಗುತ್ತೆ. ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸರ್ವ್ ಮಾಡ್ಕೊಂಡ್ಬೇಡ ಸರ್. ಸೂಪರ್. ಬಿಸಿ ಬಿಸಿ ಹಿತಕ್ ಬೇಳೆ ಅಕ್ಕಿ ರೊಟ್ಟಿ ರೆಡಿ. ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಂಬೇಡ. ಈಗ ಚಟ್ನಿ ಮಾಡೋ ಹಂತದಲ್ಲಿ ಇದೀವಿ. ಅದರ ಮಧ್ಯದ ಭಾಗದಲ್ಲಿ ದೇವಿ ಸೂಕ್ತ. ಓಂ ಅಹಂ ರುದ್ರೇ ಭಿರ್ವಸುಭಿಶ್ಚರಾಮ್ಯಹಮ ಆದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರಾವರ್ಣೋ ಭಾಮಿ ಭರ್ಮ್ಯಹಮಿಂದ್ರಾಗ್ನಿ ಅಹಂ ಅಶ್ವಿನೋಭಾ ಅಹಂ ಸೋಮವಾಹನಸಂ ಪಿಭರ್ಮ್ಯಹಂ ತ್ವಷ್ಟಾರಮುತಭೂಷಣಂ ಭಗಂ ಅಹಂ ದಧಾಮಿ ದ್ರವಿಣಂ ಹವಿಷ್ಮದೆ ಸುಪ್ರಾವ್ಯೇ ಯಜಮಾನಾಯ ಸುನ್ವತೆ ಅಹಂ ರಾಷ್ಟ್ರೀ ಸಂಗಮನೇವಸೂನಾಂ ಚಿಕಿತುಷೀ ಪ್ರಥಮ ಯಜ್ಞಾನಾಂ ತಾಂ ದೇವಾವ್ಯದದಃ ಪುರುತ್ರ ಭೂರಿಸ್ತಾತ್ರಾಂ ಭೂರ್ಯಾ ಆವೇಶಯಂತೀಂ ಮಯಾ ಸೋ ಅನ್ನಮತ್ತಿಯೋ ವಿಪಶ್ಯತಿ ಯಃ ಪ್ರಾಣಿತಿಯ ಏಂ ಶೃಣೋತ್ಯುಕ್ತಂ ಅಮಂತವೋ ಮಾಂತ ಉಪಕ್ಷಿಯಂತಿ ಶ್ರುಧಿಶ್ರುತಶ್ರದ್ವಿವಂತೆ ವದಾಮಿ. ಮೊದಲನೇದಾಗಿ ತೆಂಗಿನಕಾಯಿ ತುರಿ 2 ರಿಂದ 3 ಹಸಿಮೆಣಸು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಅದಷ್ಟೇ ತೆಂಗಿನಕಾಯಿ ಚಟ್ನಿ ಇಂಗ್ರೀಡಿಯೆಂಟ್ಸ್. ಕಲ್ಲುಪ್ಪು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ನೀರು ಹಾಕೊಂಡು ಸ್ವಲ್ಪ ನೀರು ರುಬ್ಕೊಂಡ್ಬಿಡೋಣ. ಚಟ್ನಿ ರೆಡಿ ಇದೆ, ಸರ್ವ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಒಗ್ಗರಣೆ ಇಷ್ಟು ಅದಕ್ಕೆ ಮಾಡೋಕೆ ಸಾಕು ಅಷ್ಟೇ. ಈಗ ಚಟ್ನಿ ರುಬ್ಕೊಂಡಾಗಿದೆ, ಅದಕ್ಕೆ ಸಾಸಿವೆ ಮತ್ತೆ ಕರಿಬೇವು ಸೊಪ್ಪಿನ ಒಂದು ಒಗ್ಗರಣೆ. ಓಕೆ. ಎಣ್ಣೆ ಬಿಸಿ ಆಗ್ಲಿ. ಸಾಸಿವೆ, ಕರಿಬೇವಿನ ಸೊಪ್ಪು. ಚಟ್ನಿ ರೆಡಿ ಇದೆ. ಚಟ್ನಿ ರೆಡಿ ಆಯ್ತು. ಈಗ ಅಕ್ಕಿ ರೊಟ್ಟಿ ಪ್ಲೇಟಿಗೆ ಹಾಕೊಂಡಿದೀವಿ. ಚಟ್ನಿಯನ್ನ ಹಾಕೊಂಡ್ಬಿಡೋಣ. ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಮೇಲ್ಗಡೆ ಸೇರಿಸ್ಕೊಂಡು ಸರ್ವ್ ಮಾಡ್ಕೊಡೋಣ. ಸೊ ಹಿತಕ್ ಬೇಳೆ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಜೊತೆಗೆ ಅದ್ಭುತವಾದಂತ ಸಿಂಪಲ್ ಚಟ್ನಿ ರೆಸಿಪಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ತುಪ್ಪ ಕೂಡ ಹಾಕೊಂಡಿದೀವಿ, ಸರ್ವ್ ಮಾಡ್ಕೊಂಡಿದೀವಿ. ಸೊ ಈ ಒಂದು ರೆಸಿಪಿ ತಾವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿದವರು ಖಂಡಿತವಾಗ್ಲೂ ಹೇಗ್ ಬಂತು ಅಂತ ತಿಳಿಸಿ. ಯಾಕೆ ಅಂದ್ರೆ ಇದು
ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ಅಕ್ಕಿ ರೊಟ್ಟಿ ಒಟ್ಟಿಗೆ ತುಪ್ಪನೂ ಇದೆ. ಹೇಳುವ ಕಾಣ್ತಾ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ದು ಹೌದು. ಅಕ್ಕಿ ರೊಟ್ಟಿ. ವಿಶೇಷದಲ್ಲಿ ಮತ್ತೊಂದು ಸರ್ ಇಟ್ಟಿಗೆ ಅಕ್ಕಿ ರೊಟ್ಟಿ ಒಳ್ಳೆ ಸೂಪರ್ ಸಾಫ್ಟ್ ಕ್ರಿಸ್ಪಿ ಆಲ್ಸೋ. ಹೇಳ್ದಂಗೆ ಹದವಾಗಿ ಮಾಡಿರೋ ಒಂದು ಅಕ್ಕಿ ರೊಟ್ಟಿ. ಏನು ಸರ್ ಚಟ್ನಿ ಕೂಡ ಹಬ್ಬ. ಕೇಳೋದೇ ತರ ಬಂದ್ಬಿಡ್ತದೆ ಹಂಗೆ ರೆಸಿಪಿ ಅಂತ ಅದ್ಭುತ ರೆಸಿಪಿ. ಅಕ್ಕಿ ರೊಟ್ಟಿ ಇಷ್ಟಕ್ಕೆ ಬೇಡ ಅಕ್ಕಿ ರೊಟ್ಟಿ ತುಪ್ಪದ ರೊಟ್ಟಿ ತಿಂದಿದ್ದೀವಿ. ಜೊತೆಗೆ ಸಬ್ಬಸಿಗೆ ಸೊಪ್ಪಿನ ಘಮ, ಅಲ್ಲಲ್ಲಿ ಕ್ಯಾರೆಟ್ ತುರಿ ಮತ್ತೆ ತೆಂಗಿನಕಾಯಿ ತುರಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದು ಹೊರಗಡೆ ಎಂತ ಮಳೆ ಬರ್ತಾ ಇದೆ. ಹೌದು. ನಮಗೆ ಮಳೆಗಾಲಕ್ಕೆ ಅನುಗುಣವಾದ ಒಂದು ಅಕ್ಕಿ ರೊಟ್ಟಿ ಮನೆಯಲ್ಲಿ ಮಾಡ್ಕೊಂಡ್ರೆ ಅದ್ಭುತ. ಅದ್ಭುತವಾಗಿ ಒಂದು ಮೂಡ್ ಕ್ರಿಯೇಟ್ ಆಗ್ತದೆ. ಅಡಿಗೆ ಊಟದಲ್ಲಿ ಒಂದು ಮೂಡು ಅಂತ ಒಂದು ಅಕ್ಕಿ ರೊಟ್ಟಿ ಇದು ಸರ್. ಥ್ಯಾಂಕ್ ಯು. ಮತ್ತೆ ಇನ್ನೇನು ಹಬ್ಬಗಳ ಸರಣಿ, ಈ ಹಬ್ಬಗಳಿಗೆ ಅದ್ಭುತವಾದ ರುಚಿಗಳು ಬರ್ತವೆ. ನೋಡ್ತಾ ಇರಿ, ಮತ್ತೆ ಸಿಗ್ತೀವಿ, ಮುಗಿಸ್ಕೊಡ್ತೀವಿ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.